ಹಾಯ್, ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ, ಯಾವುದೇ ಒಂದು ಡೇಟಾ ಎಂಟ್ರಿ ಮಾಡಿರುವಂತಹ ಗೂಗಲ್ ಸ್ಪ್ರೆಡ್ ಶೀಟ್ ಅನ್ನು ನಾವು ಯಾವ ರೀತಿಯಾಗಿ ಬೇರೆಯವರಿಗೆ ಶೇರ್ ಮಾಡಬೇಕು ಅಥವಾ ಇಮೇಲ್ ಮಾಡಬೇಕು ಅನ್ನೋದನ್ನ, ಮತ್ತು ಇಮೇಲ್ ಮಾಡಿದ ನಂತರ ನಾವು ಡೇಟಾ ಎಂಟ್ರಿ ಮಾಡಿರುವಂತಹ ಟೇಬಲ್ ಅಲ್ಲಿ ಯಾವುದೇ ಚೇಂಜಸ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಸೇವ್ ಆಗುತ್ತೆ ಡಾಕ್ಯುಮೆಂಟ್ ಅನ್ನೋದನ್ನ ಇವತ್ತು ನಾವು ನೋಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು, ಒಂದು ಗೂಗಲ್ ಸ್ಪ್ರೆಡ್ ಶೀಟ್ ಅನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಡೇಟಾ ಎಂಟ್ರಿಯನ್ನ ನಾನಿಲ್ಲಿ ಮಾಡಿದ್ದೀನಿ. ಡೇಟಾ ಎಂಟ್ರಿ ಮಾಡಿದ ನಂತರ ಈ ಡೇಟಾ ಎಂಟ್ರಿ ಸ್ಪ್ರೆಡ್ ಶೀಟ್ ಅನ್ನ ನಾವೀಗ ಬೇರೆಯವರಿಗೆ ಶೇರ್ ಮಾಡಬೇಕಾಗಿದೆ ಅಥವಾ ಇಮೇಲ್ ಮಾಡಬೇಕಾಗಿದೆ. ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ, ಶೇರ್ ಆಪ್ಷನ್. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಶೇರ್ ಡೇಟಾ ಎಂಟ್ರಿ ಟೇಬಲ್, ಇಲ್ಲಿ ನಾವು ಇಮೇಲ್ ಐಡಿಯನ್ನ ಟೈಪ್ ಮಾಡಬೇಕಾಗುತ್ತೆ. ಯಾರಿಗೆ ನಾವು ಇಮೇಲ್ ಮಾಡಬೇಕಾಗಿದೆ, ಇಮೇಲ್ ಐಡಿ ಟೈಪ್ ಮಾಡಿದ ನಂತರ ನಾವು ಎಂಟರ್ ಮಾಡಬಹುದು ಅಥವಾ ಕ್ಲಿಕ್ ಸಹ ಮಾಡಬಹುದು. ಈಗ ಇಮೇಲ್ ಐಡಿ ಇಲ್ಲಿ ಬಂದಿದೆ. ನಾವು ಯಾರಿಗೆ ಶೇರ್ ಮಾಡಬೇಕಾಗಿದೆ, ಇಲ್ಲಿ ನಮಗೆ 3 ರೀತಿಯಾದ ಆಪ್ಷನ್ ಸಿಗುತ್ತೆ: ವೀವರ್, ಕಮೆಂಟರ್, ಎಡಿಟರ್. ವೀವರ್ ಆಪ್ಷನ್ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ನಾವಿಲ್ಲಿ ಶೇರ್ ಮಾಡುವಂತಹ ಡಾಕ್ಯುಮೆಂಟ್ ಅನ್ನ ನೋಡೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಕಮೆಂಟರ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ಕಮೆಂಟ್ ಅನ್ನ ಮಾಡಬಹುದು, ಬೇರೆ ಯಾವುದೇ ಚೇಂಜಸ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ. ಎಡಿಟರ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿದಾಗ ನಾವು ಸೆಂಡ್ ಮಾಡಿರುವಂತಹ ಡೇಟಾ ಎಂಟ್ರಿ ಸ್ಪ್ರೆಡ್ ಶೀಟ್ ಅಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಬಹುದು, ಡಿಲೀಟ್ ಸಹ ಮಾಡಬಹುದು, ಯಾವುದೇ ಹೊಸ ಎಂಟ್ರಿಯನ್ನ ಸಹ ಮಾಡಬಹುದು. 2 ಟೇಬಲ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಎಡಿಟರ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಯಾವುದೇ ಮೆಸೇಜ್ ಬೇಕಂದಾಗ ನೀವಿಲ್ಲಿ ಟೈಪ್ ಮಾಡಬಹುದು. ನಂತರ ಸೆಂಡ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಆಕ್ಸೆಸ್ ಅಪ್ಡೇಟೆಡ್, ಈ ಸ್ಪ್ರೆಡ್ ಶೀಟ್ ಅಲ್ಲಿ ಶೇರ್ ಆಗಿದೆ. ನಾವು ಇಮೇಲ್ ಐಡಿಯನ್ನ ಓಪನ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಶೇರ್ ಆಗಿದೆ ಅಂತ. ನಾವಿಲ್ಲಿ ರೆಗ್ಯುಲರ್ ಆಗಿ ಇಮೇಲ್ ಅನ್ನ ಮಾಡಿದಾಗ ಇನ್ಬಾಕ್ಸ್ ಅಲ್ಲಿ ಇಮೇಲ್ಗಳು ಬರುತ್ತೆ, ನೀವು ನೋಡಿರಬಹುದು. ಸಮ್ ಟೈಮ್ ಇಲ್ಲಿ ಒಂದು 2% ಇಮೇಲ್ಗಳು ಇನ್ಬಾಕ್ಸ್ ಅಲ್ಲಿ ಬರೋದಿಲ್ಲ. ಸ್ಪ್ಯಾಮ್ ಫೋಲ್ಡರ್ ಅಲ್ಲಿ ಸಮ್ ಟೈಮ್ ಇಲ್ಲಿ ಬರುತ್ತೆ. ಸ್ಪ್ಯಾಮ್ ಫೋಲ್ಡರ್ ಅನ್ನ ಓಪನ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು, ಸ್ಪ್ರೆಡ್ ಶೀಟ್ ಶೇರ್ಡ್ ವಿತ್ ಯು, ಸ್ಪ್ರೆಡ್ ಶೀಟ್ ಇಲ್ಲಿ ಬಂದಿದೆ. ಸ್ಪ್ರೆಡ್ ಶೀಟ್ ಇಲ್ಲಿ ಇನ್ಬಾಕ್ಸ್ ಅಲ್ಲಿ ಬಂದಿಲ್ಲ, ಸ್ಪ್ಯಾಮ್ ಫೋಲ್ಡರ್ ಅಲ್ಲಿ ಬಂದಿದೆ. ಈ ಇಮೇಲ್ ಮೇಲೆ ಕ್ಲಿಕ್ ಮಾಡೋಣ. ನೀವಿಲ್ಲಿ ನೋಡಬಹುದು, ಸ್ಪ್ರೆಡ್ ಶೀಟ್ ಶೇರ್ಡ್ ವಿತ್ ಯು, ಗೂಗಲ್ ಸ್ಪ್ರೆಡ್ ಶೀಟ್ ಅನ್ನ ಶೇರ್ ಮಾಡಿದೀವಿ, ಇಲ್ಲಿ ಬಂದಿದೆ. ಸ್ಕ್ರೋಲ್ ಡೌನ್ ಮಾಡೋಣ. ಇಲ್ಲಿ ನಾವು ಅಟ್ಯಾಚ್ ಮಾಡಿರುವಂತಹ ಡಾಕ್ಯುಮೆಂಟ್ ತೋರಿಸ್ತಾ ಇದೆ. ನಾವಿಲ್ಲಿ ಓಪನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವ ಇಮೇಲ್ ಐಡಿಯಿಂದ ಬಂದಿದೆ, ಯಾರು ಕಳಿಸಿದ್ದಾರೆ ನಮ್ಗಿಲ್ಲಿ ತೋರಿಸುತ್ತೆ, ನೀವಿಲ್ಲಿ ನೋಡಬಹುದು. ಓಪನ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ನಾವು ಸೆಂಡ್ ಮಾಡಿರುವಂತಹ ಗೂಗಲ್ ಸ್ಪ್ರೆಡ್ ಶೀಟ್ ಇಲ್ಲಿ ಓಪನ್ ಆಗಿದೆ, ನೀವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿರುವಂತಹ ಯಾವುದೇ ಒಂದು ಡೇಟಾವನ್ನ ಡಿಲೀಟ್ ಮಾಡಬೇಕಾಗಿದೆ ಅಥವಾ ಆಡ್ ಮಾಡಬೇಕಾಗಿದೆ, ಯಾವುದೇ ಚೇಂಜಸ್ ಅನ್ನ ಮಾಡಬೇಕಾಗಿದೆ ಅಂದಾಗ ನಾವಿಲ್ಲಿ ಮಾಡಬಹುದು. 5 ಮತ್ತೆ 6 ರೋನಲ್ಲಿ ಇರುವಂತಹ ಡೀಟೇಲ್ಸ್ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡಬಹುದು. ಒರಿಜಿನಲ್ ಸ್ಪ್ರೆಡ್ ಶೀಟ್, ನಾವು ಶೇರ್ ಮಾಡಿರುವಂತಹ ಸ್ಪ್ರೆಡ್ ಶೀಟ್ ಅಲ್ಲಿ ಸಹ ಈ ಡೀಟೇಲ್ ಡಿಲೀಟ್ ಆಗಿರಬೇಕು. ನಾವೀಗ ನೋಡೋಣ. ನೀವಿಲ್ಲಿ ನೋಡಬಹುದು, 2 ಗೂಗಲ್ ಸ್ಪ್ರೆಡ್ ಶೀಟ್ ಅನ್ನ ನಾನಿಲ್ಲಿ ಓಪನ್ ಮಾಡಿದ್ದೀನಿ. ನಮ್ಮ ಒರಿಜಿನಲ್ ಗೂಗಲ್ ಸ್ಪ್ರೆಡ್ ಶೀಟ್ ನಾವು ಡೇಟಾ ಎಂಟ್ರಿ ಮಾಡಿ ಶೇರ್ ಮಾಡಿದ್ವಿ. ಶೇರ್ಡ್ ಗೂಗಲ್ ಸ್ಪ್ರೆಡ್ ಶೀಟ್, ಶೇರ್ಡ್ ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಡಿಲೀಟ್ ಮಾಡಿರುವಂತಹ ಡೀಟೇಲ್ಸ್ ಇಲ್ಲಿ ಒರಿಜಿನಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಸಹ ಡಿಲೀಟ್ ಆಗಿದೆ, ನೀವು ನೋಡಬಹುದು. ಇಲ್ಲಿ ನಾವು ಒರಿಜಿನಲ್ ಸ್ಪ್ರೆಡ್ ಶೀಟ್ ಅಲ್ಲಿ ನಾವು ಯಾವುದೇ ಒಂದು ಚೇಂಜಸ್ ಅನ್ನ ಮಾಡಿದಾಗ ಶೇರ್ಡ್ ಸ್ಪ್ರೆಡ್ ಶೀಟ್ ಅಲ್ಲೂ ಚೇಂಜಸ್ ಆಗ್ತಾ ಇದೆ, ನೀವಿಲ್ಲಿ ನೋಡಬಹುದು. ಇಲ್ಲಿ ನಾವು ಯಾವುದೇ ಒಂದು ಅಪ್ಡೇಟ್ ಅನ್ನ ಮಾಡಿದಾಗ ಡೂಪ್ಲಿಕೇಟ್ ಅಥವಾ ಶೇರ್ಡ್ ಸ್ಪ್ರೆಡ್ ಶೀಟ್ ಅಲ್ಲೂ ಸಹ ಡೀಟೇಲ್ಸ್ ಅಪ್ಡೇಟ್ ಆಗ್ತಾ ಇದೆ, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ಗೂಗಲ್ ಸ್ಪ್ರೆಡ್ ಶೀಟ್ ಅಲ್ಲಿ ಡೇಟಾ ಎಂಟ್ರಿ ಮಾಡಿದ ನಂತರ ಶೇರ್ ಮಾಡಬಹುದು. ನಂತರ ಶೇರ್ ಮಾಡಿರುವಂತಹ ಡಾಕ್ಯುಮೆಂಟ್ ಅಲ್ಲಿ ಯಾವುದೇ ಒಂದು ಚೇಂಜಸ್ ಅನ್ನ ಮಾಡಿದಾಗ 2 ಸ್ಪ್ರೆಡ್ ಶೀಟ್ ಅಲ್ಲೂ ಸಹ ಅಪ್ಡೇಟ್ ಆಗಿ ಸೇವ್ ಆಗುತ್ತೆ. ಈ ರೀತಿಯಾಗಿ ನಾವು ಗೂಗಲ್ ಸ್ಪ್ರೆಡ್ ಶೀಟ್ ಅನ್ನ ಶೇರ್ ಅಥವಾ ಇಮೇಲ್ ಮಾಡಬಹುದು.